ಏ ಪುಟಾಣಿ ಋತು, ಏನ್ ಮಾಡ್ತಾ ಇದೀಯಾ? ನೀತತ್ತೆ ಬಂತು. ಏನ್ ಮಾಡ್ತಾ ಇದೀಯಮ್ಮ? ತುಂಬಾ ಕುಕ್ಕಂದಿದ್ದೀನಿ ನೀತತ್ತೆ. ನೀತತ್ತೆ ಬಾ. ಅಮ್ಮ ಕಲಿಯನಿ. ನಿಮ್ಮಮ್ಮ ಏನಂತ ಕರಿತೀಯಾ? ಯಾರು ಬಂದಿದ್ದಾರೆ ಅಂತ ಕರಿತೀಯಾ? ಅಮ್ಮ ಅಮ್ಮ ನೀತತ್ತೆ ಬಂದೈತೆ ಬಾಲಮ್ಮ. ನೀತತ್ತೆ ಬಂದೈತೆ ಬಾಲಮ್ಮ ಅಂತ ಕಲಿತೀನಿ. ಹೌದೇನು ಕರಿತೀಯಾ? ಕರಿ ನೋಡೋಣ, ಹೆಂಗ್ ಕರಿತೀಯ? ಅಮ್ಮ 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 ಬಾಲಮ್ಮ ನೀತತ್ತೆ ಬಂದೈತೆ. ನೀತತ್ತೆ ಯಾರಮ್ಮ? ಯಾರಮ್ಮ ನೀತತ್ತೆ? ಬಂದೆ ಅತ್ತೆ ನೀತತ್ತೆ ಗೊತ್ತು. ಬಂದೆ ಅತ್ತೆನೂ ಗೊತ್ತು ನನಗೆ. ಬೊಂಬೆ ಅತ್ತೆನೂ ಗೊತ್ತಾ ನಿನಗೆ? ಬೊಂಬೆ ಅತ್ತೆ ಎಲ್ಲಿ? ಬೊಂಬೆ ಅತ್ತೆ ಎಲ್ಲೋತು? ಬಂದೆ ಅತ್ತೆ ಬುವ್ವ ಓತೈತೆ ಬುವ್ವ. ಹ್ಞೂ ಬುವ್ವ ಹೋಗವಳ ನೋಡೆಲ್ಲ ನೆನಪೈತೆ ಕಳ್ಳಿ. ಹಿಂಗೆ ಮಾತಾಡ್ತೀಯ. ಬಂಗರಾಗಿದೆಯಪ್ಪ ಹಂಗೇನು. ಓ ರೀತತ್ತೆ ಬಂದಿದ್ದಾಳ? ನೋಡಿ ಚೈತ್ರಕ್ಕ ಬಂದಿದ್ದೀನಿ. ಅದಕ್ಕೇನೆ ನಮ್ಮ ಅಮ್ಮನ ಕರಿತೀನಿ, ಬಾ ಕುಕ್ಕ ಬಾ, ನೀತತ್ತೆ ಬಾ, ಬೊಂಬೆ ಅತ್ತೆ ಬುವ್ವ ಓತು ಅಂತ ಹೇಳ್ತಾಳೆ. ನೋಡು ಹೆಂಗೆ ನೆನಪಿಕ್ಕೊಂಡವಳೆ ನಮ್ಮ ಅಕ್ಕಯ್ಯನ. ಅವಳು ಒಂದ್ಸತಿ ನೋಡಿದ್ರೆ ಸಾಕು, ಒಂದೆರಡು ದಿವಸ ಇಲ್ಲಿ ಇದ್ಲಲ್ಲ, ಅದಕ್ಕೇನೆ ನೋಡು ಬೊಂಬೆ ಅತ್ತೆ ಅಂತ ಕೇಳ್ತಾಳೆ. ಅಮ್ಮ ಯಾಕಮ್ಮ ಅತ್ತೆ ಬೊಂಬೆ ಅತ್ತೆ ಯಾಕಮ್ಮ ಅಂಬುತ್ತೆ. ಗೊಂಬೆ ಅತ್ತೆನೆ ಕಣಮ್ಮ ಅದು ಅಂತ ನಾನು. ಏನಮ್ಮ ಸಮಾಚಾರ ರೀತ, ಹಿಂಗೆ ಬಂದ್ಬಿಟ್ಟೆ? ಏನೋ ಮಾತಾಡ್ಬೇಕಾಯ್ತು ಚೈತ್ರಕ್ಕ, ಅದಕ್ಕೆ ಬಂದೆ. ದಡಮ್ಮಗೇನೋ ಹೇಳ್ಬೇಕಾಗಿತ್ತು. ನೆನ್ನೆ ಬಂದೇನೋ ನನ್ನ ಹತ್ರ ಫೋನ್ ಮಾಡಿಸಿತ್ತ ಸುಗುಣಂಗೆ, ಅದಕ್ಕೆ ಅದು ನಿಜ ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ ಬಂದೆ. ಅದು ನಿಜ ಚೈತ್ರಕ್ಕ. ಏನು ಅರ್ಥ ಆಗಲಿಲ್ಲಪ್ಪ ನೀನು ಹೇಳ್ತಾ ಇರೋದು ಏನು? ಅದೇ ಏನೋ ಅವಳು ಯಾರೋ ವಿಜಿನೋ ಯಾರೋ ವರ್ಷನೂ ಮನೆಗೆ ಬಂದಿರೋ ಥರ ಕನ್ಸು ಬಿದ್ದಿತ್ತು ಅಂತ ಹೇಳಿ ಆ ಸುಗುಣಿಗೆ ಫೋನ್ ಮಾಡಿಸಿತ್ತು ದೊಡ್ಡಮ್ಮ ನನ್ನ ಹತ್ರ ಬಂದು. ಅದಕ್ಕೆ ಅವಳೇನಂದ್ಲು, ನೀನು ಅವೆಲ್ಲ ಹೇಳಕ್ಕೆ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ಲು. ನಾನು ಎಗ್ರೆಸ್ ಅಂಗಡಿ ಹತ್ರ ಇದ್ನ, ಬೈಕಲ್ಲಿ ಹೋದ್ರು. ಅಲ್ಲೆಲ್ಲ ವರ್ಷ ಆಗ್ಬಿಟ್ಟವನಲ್ಲ ಅಂತ ಅಂದ್ಕೊಂಡು ನಾನು ಮೊಬೈಲಲ್ಲೇ ಬಿಟ್ಬಿಟ್ಟು ಹೋದೆ ನೋಡೋಣ ಅಂತ. ಅಲ್ಲೇ ನಮ್ಮ ಎಗ್ರೆಸ್ ಅಂಗಡಿ ಪಕ್ಕ ಒಂದು ಪಾರ್ಕ್ ಐತೆ, ಅಲ್ಲಿಗೆ ಹೋದ್ರು ಆ ಪಾರ್ಕ್ನಲ್ಲಿ ಮಾತಾಡೋಕ್ಕೆ. ಅದಕ್ಕೆ ನಾನು ಹೋದೆ, ಹಂಗೆ ಹಿಂದೆನೇ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ. ಆ ಹುಡುಗಿಗೆ ಡೈರಿ ಮಿಲ್ಕು ಎಲ್ಲ ತೊಗೊಂಬಂದು ರೋಸು ಎಲ್ಲನ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಳು ಒಪ್ಕೊಂಬ್ಲಿಲ್ವಾ? ಏನು ಹಂಗೇನೆ ಇಲ್ಲಡು, ಡೈರಿ ಮಿಲ್ಕ್ ಒಂದು ಕಡಿಕೆ, ಇದು ರೋಸ್ ಒಂದು ಕಡಿಕೆಲ್ಲ ಕಾಲಲ್ಲಿ ಹಾಕಿ ತುಳಿತಾ ಇದ್ದಾನೆ. ಹಂಗೆ ಮಾಡ್ತಾ ಇದ್ದಾನೆ. ಅವಳು ಒಪ್ಕೊಂಬ್ಲಿಲ್ಲ ಅಂತ ಹೇಳಿ. ಅವಳು ಒಪ್ಕೊಂಬ್ಲಿಲ್ಲ ಯಾಕಾನ? ಅದು ಅವಳು ಒಪ್ಕೊಂಡಿದ್ರೆ ಏನಾನ ಕೇಳ್ಬೋದಾಗಿತ್ತು, ಅವಳು ಒಪ್ಕೊಂಡಿಲ್ಲ. ಹೌದೇನು? ಅಯ್ಯೋ ಇವ್ರಿಗೆ ಯಾಕೆ ಬುದ್ಧಿಲ್ಲ, ಏನಾನ ಒಂದು ಮಾಡ್ಕೊಂತಾರೆ ಕಣ್ರಿ ಇತ್ತ. ಎಷ್ಟು ಸತಿ ಹೇಳಾನೆ ನಾವು. ತಡಿ ಅತ್ತೆನ ಕರಿತೀನಿ ಹೇಳುವಂತ. ಅತ್ತೆ ಅತ್ತೆ ಭಾರತ ಇಲ್ಲಿ ರೀತಾ ಬಂದಿದ್ದಾಳೆ. ಓ ರೀತಾ ಬಂದೈತೇನು? ಬಾರ್ದಡಮ್ಮ, ನೀವು ಹೇಳಿದ ನಿಜಾನೇ ಆಗೋಯ್ತು. ಋತು ಹೋಗಪ್ಪ, ನೀನು ಹೊರಗಡೆ ಹೋಗಪ್ಪ, ಆಟ ಆಡೋಕ್ಕೆ ಹೋಗಪ್ಪ. ಹೋಗಮ್ಮ ಹೋಗು, ಇಲ್ಲಡ್ತೀನಿ ಅಲ್ಲಿ ಒಳಗೆ, ಅಲ್ಲಿ ಒಂದು ಡೈರಿ ಮಿಲ್ಕ್ ಇಕ್ಕಿದ್ದೀನಿ, ಹೋಗಪ್ಪ ತಾಣ್ತೀನಿ. ಮಂಚೈತೆ ಹೋಗು, ಮಂಚೈತೆ ತೊಗೊಂಡು ತಿನ್ನೋಗು, ಹೋಗಮ್ಮ. ಡೈರಿ ಮಿಲ್ಕ್ ಡೈರಿ ಮಿಲ್ಕ್ ಅಂದ್ರೆ ಇಷ್ಟ ಅನ್ಸುತ್ತೆ, ಅದಕ್ಕೆ ಓಡೋಗ್ಬಿಟ್ಲಲ್ಲ ಚೈತ್ರಕ್ಕ. ಆ ಥರದವಾದ್ರೆ ತಿಂತಾಳೆ ಕಣೆ, ಚೆನ್ನಾಗಿ ತಿಂತಾಳೆ ಅಂತವೆಲ್ಲನ. ಚಾಕ್ಲೇಟು, ಲಾಲಿಪಾಪು, ಡೈರಿ ಮಿಲ್ಕು ಇಂಥವಂದ್ರೆ ಇಷ್ಟ. ಜಾಸ್ತಿ ಕೊಡಲ್ಲ ಇವಾಗ, ಯಾವಾಗಾದ್ರೂ ಒಂದು 5 ರೂಪಾಯಿನ ಒಂದು ತಗೊಂಬಂದು ಇಟ್ಕೊಂಡಿರ್ತೀನ, ಯಾವಾಗಾದ್ರೂ ಒಂದೊಂದು ಕೊಡ್ತೀನಿ ಹಿಂಗೆ. ಚಾಕ್ಲೇಟ್ ಅದೆಲ್ಲ ಜಾಸ್ತಿ ಕೊಡ್ಸಲ್ಲ ಇವಾಗ. ಯಾಕ ನೀನು ಹೇಳಿದ ನಿಜ ಕಂಡಡಮ್ಮ ಅಂತ ಅಂದೆ. ಅದೇನು ದೊಡ್ಡಮ್ಮ, ಆ ಹುಡುಗಿ ಯಾರೋ ವಿಜಿ ಅಂತ ಹೇಳ್ತಾ ಇದ್ದಲ್ಲ ನೀನು, ಅದು ನಿಜ ನಡೀತಾ ಇರೋದು ಘಟನೆ. ಅವರಿಬ್ರು ಇವಾಗ ಕೆಲ್ಸಕ್ಕೆ ಬರ್ತಾ ಇರ್ತಾರಲ್ಲ, ಅಲ್ಲಿ ಬಂದಿದ್ರು ಪಾರ್ಕಿಂಗ್ ಮಾತಾಡೋಕ್ಕಂತ ಹೇಳಿ. ಆ ಹುಡುಗಿನ ಇವನು ತುಂಬ ಇಷ್ಟಪಡ್ತಾ ಇದ್ದಾನೆ ವರ್ಷಣ್ಣ. ಅದಕ್ಕೇ ನಾನು ಹೋಗ್ಬಿಟ್ಟು ಅವ್ರು ಅಲ್ಲಿಬ್ಬರು ಪಾರ್ಕ್ನಲ್ಲಿ ಮಾತಾಡ್ತಾ ಇದ್ರು. ಆಮೇಲೆ ನಾನೇನು ಫೋನ್ ತೊಗೊಂಡೋಗಿರಲಿಲ್ಲ, ಮತ್ತೆ ಬಂದು ಫೋನ್ ತೊಗೊಂಡೋದೆ. ಅಲ್ಲನ ಆ ಹುಡುಗಿ ಒಪ್ಕೊಂಬ್ಲಿಲ್ಲ ಅಂತೇಳಿ ಡೈರಿ ಮಿಲ್ಕು ರೋಸು ಕೊಟ್ಟು ಪ್ರಪೋಸ್ ಮಾಡ್ದೆ. ಆ ಹುಡುಗಿ ಒಪ್ಕೊಂಬ್ಲಿಲ್ಲ ಅಂತೇಳಿ ಕಾಲಲ್ಲೆಲ್ಲ ಹಾಕೊಂಡು ತುಳಿತಾ ಇದ್ದಾನೆ. ನೋಡಿ, ಇದು ವಿಡಿಯೋ ಮಾಡಿದ್ದೀನಿ ನೋಡಿ. ನೋಡತ್ತೆ, ನೋಡೋನು ಹೆಂಗೆ ಆಡ್ತಾ ಇದ್ದಾನೆ ನೋಡು. ಅಯ್ಯೋ ಆ ಹುಡುಗಿ ನೋಡು, ಇವಳಾ? ಓ ಅವತ್ತು ಬಂದಿದ್ಲಲ್ಲತ್ತೆ ಇವಳೇನೆ. ಮತ್ತೆ ನನ್ನ ಕನಸನ್ನ ಬಂದಿದ್ದು ಈ ಮಿಟಿಕ್ಲಾಡಿನೇ ಕಣೆ ಚೈತ್ರ, ಇವಳೇನೆ ನೋಡು. ಅಯ್ಯೋ ದೇವ್ರಿ, ಅವಳು ಎಲ್ಲ ಗುಲಾಬಿ ಎಲ್ಲ ತಗೊಂಬಂದು ಕಾಲಕ್ಕೆ ಹಾಕ್ಯಂಡು ಕಾಸಿ ಪಿಸಿ ತುಳಿತಾ ಇದ್ದಾನೆ. ಅವಳು ಮಿಟಿಕ್ಲಾಡಿ ಒಪ್ಪಿಯಂಬ್ಲಿಲ್ಲ ಅಂತ ಏನ. ಅಲ್ಲಿ ನಮ್ಮ ಎಗ್ರೆಸ್ ಅಂಗಡಿ ಪಕ್ಕನೇನೆ ಅಲ್ಲೊಂದು ಇದೈತೆ ಪಾರ್ಕು ಚಿಕ್ಕದಾಗಿ. ಆಗ ಅಲ್ಲಿಗೆ ಹೋದ್ರು, ಗಾಡೀಲಿ ಹೋದ್ರು. ಅಲ್ಲೆಲ್ಲ ನಮ್ಮ ವರ್ಷ ಆಗಿದ್ದಾನಲ್ಲ, ಇದು ಯಾವುದೋ ಒಂದು ಫಿಗರ್ನ ಕುಂಡ್ರಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ನಾನು ಹೋದೆ. ಹಂಗೆ ಹೋದಾಗ ಆವಾಗ ಗೊತ್ತಾಯಿತು, ಯಾಕಪ್ಪ ಇವನು ಈ ಹುಡುಗಿ ನನಗೆ ಹಿಂಗೆ ಮಾಡ್ತಾ ಇದ್ದಾನೆ. ದೊಡ್ಡಮ್ಮ ಬೇರೆ ಹಿಂಗೆ ಹೇಳಿತ್ತ, ನನಗೆ ಫೋನ್ ಮಾಡಿಸಿ ಹೇಳಿತ್ತ. ಆಮೇಲೆ ಅದನ್ನೆಲ್ಲ ನೋಡ್ನ, ಆವಾಗ ಗೊತ್ತಾಯಿತು ನನಗೆ. ಅಯ್ಯೋ ನೋಡತ್ತೆ, ನನಗೆ ಯಾಕೆ ಬುದ್ಧಿ ಇಲ್ಲ, ಹೆಂಗೆ ಆಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ. ಅಲ್ಲ ಡೈರಿ ಮಿಲ್ಕ್ ರೋಸು ನೋಡಲ್ಲಿ ಕಾಲೆಲ್ಲ ಹಾಕೊಂಡು ತುಳಿತಾ ಇದ್ದಾನೆ. ಅಯ್ಯೋ
ಇವನಿಗೆ ನಮ್ಮ ವರ್ಷಗೆ ಬಾಯಿ ಇಲ್ಲ ಕಣ್ಚೈತ್ರ ನೀನು ಏನನ ಅನ್ನು ಅವ್ನು ಯಾರು ಏನಂತಾರೆ ಅಂತ ಎದ್ರ ಕಮಲ ಥೋ ಹೋಗತ್ತ ಇವ್ರು ಯಾಕೆ ಇವ್ರಿಬ್ರು ಹಿಂಗಾದ್ರು ಮಂಗಾವ ತಮ್ಮ ನನಗಂತ ನೆನೆಸ್ಕೊಂಡ್ರಿ ಸುಮ್ಮನೆ ಇರ್ದಾಳಮ್ಮ ಜಾಸ್ತಿ ಟೆನ್ಷನ್ ತಗೋಬೇಡ ಇವಾಗ ಏನು ಹೇಳೋಕ್ಕೂ ಹೋಗ್ಬೇಡ ಆ ಸುಗುಣ ನೀನು ಹೇಳಿಸ್ಕೆ ಏನಂದ್ಲು ಅಯ್ಯೋ ನನ್ನ ಗಂಡ ಹಂಗಲ್ಲ ಅದೆಲ್ಲ ಏನು ನೀವು ಮಾತಾಡಬೇಡ್ರಿ ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ದೊಡ್ಡ ಮುನ್ನೆನೆ ಹೆಂಗೆ ಬೇಕಂಗೆ ಮಾತಾಡೋದ್ಲು ಗೊತ್ತಾ ಅವಳ ಹತ್ರ ಇವಾಗ ಒಂದು ತಟ್ಟಿ ಜಂಬ ಐತೆ ಅದೆಲ್ಲ ಇಳಿಬೇಕಂದ್ರೆ ಅವ್ನು ಹಂಗೆ ಮಾಡಲೇಬೇಕು ಸುಮ್ಮನಿರು ಇವಾಗ ನಾನೇನೇನು ಇದೆಲ್ಲ ನೀವು ಚೈತ್ರ ಅಕ್ಕ ನೀವು ನಾನು ಬೇಕಾದರೆ ಬೈಕಬೋದು ಏನಪ್ಪ ಇದು ಈ ರೀತಿ ಹಿಂಗೆ ಹೇಳೋದಕ್ಕೆ ಬಂದಿದ್ದಾಳೆ ಇವಳೆ ಇಂಥ ಕೆಲಸ ಮಾಡಿದ್ಲು ಅಂತ ಹೇಳಿ ನಾನಂತೂ ಏನೋ ಗೊತ್ತಾಗ್ದಲೇ ಮಾಡಿದೆ ಅವನು ಮಾಡಬಾರ್ದಲ್ಲ ಈ ಥರ ಅಂತ ಹೇಳಿ ಹೇಳ್ತಾ ಇರೋದಷ್ಟೇ ನಾನು ಏನೋ ಅವಾಗ ಏನೋ ಅನಿವಾರ್ಯ ಆಗೋಯ್ತು ಮುಂದೆ ಆಗರ್ಗಾದ್ರೂ ಈ ಥರ ಮಾಡಬೇಡ್ರಿ ಅಂತ ಹೇಳ್ಬೇಕಲ್ಲ ಅದಕ್ಕೆ ನಾವು ಕೆಟ್ಟರೆ ಇನ್ನೊಬ್ರನ್ನ ಕೆಡಿಸ್ಬಾರ್ದಲ್ಲ ಅದಕ್ಕೆ ಕಣಕ್ಕ ಅಲ್ಲ ನಾವೇನು ಹಂಗೇನು ಅನ್ಕಮಲ್ಲ ಹೇಳ್ರಿತ ನಾವೇನೇನು ಹಂಗೆ ಅನ್ಕೊಳಕ್ಕೆ ಹೋಗಲ್ಲ ಇವಾಗ ನೀನು ಹೇಳಿರೋದು ಸರಿಯಾಗಿ ಐತೆ ಇವಾಗ ನೀನು ಬಿಡು ಅತ್ಲಾಗ ಅವ್ನು ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಮನೆ ಇರ್ಬೋದಾಗಿತ್ತು ನೀನು ಹೇಳಿರೋದೇಗೆ ಏನು ತಪ್ಪಿಲ್ಲ ನೀನು ಹೇಳಿದ್ಯಾ ಅವ್ನು ಮಾಡ್ತಾ ಇರೋದನ್ನ ಅಷ್ಟೇ ನೀನು ಹಂಗೆ ಮಾಡಿದ್ಕೂ ಇವತ್ತು ಬಿಡತ್ತ ನಾನಂತ ಕೆಲಸ ಮಾಡಿದೆ ಇವತ್ತು ಒಳ್ಳೆಯಳು ಅನ್ನಿಸ್ಕೋಬೇಕು ಅಂತ ಹೇಳಿ ಒಂದಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದೆಯಾ ಅವ್ರಿಗೂ ಇವ್ರಿಗೂ ನೀನು ಮಾಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣ್ರೀತ ಎಲ್ಲ ಹಂಗೆ ಮಾತಾಡ್ತಾರೆ ನೋಡಪ್ಪ ಹುಡುಗಿ ಎಷ್ಟು ಚೆನ್ನಾಗಿ ಎಲ್ಲನ ಹೆಂಗೆ ಮಾಡ್ತೈತೆ ಎಲ್ಲ ಬಡವ್ರ ಬಗ್ರಿಗೆಲ್ಲ ಎಷ್ಟು ಸಹಾಯ ಮಾಡ್ತೈತೆ ಅಂತ ಹೇಳಿ ಎಲ್ಲ ನೆನೆಸ್ಕೊಂತಾರೆ ಅದಕ್ಕೂ ಖುಷಿ ಆಗುತ್ತೆ ಇಂಥ ಒಳ್ಳೆ ಕೆಲಸನಾದರೂ ಮಾಡಿದ್ಯಾ ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಒಬ್ಬರಿಗೆ ಏನು ಸಹಾಯ ಮಾಡಿಲ್ಲ ಅವರು ನಾನು ಅದಕ್ಕೆ ಮತ್ತೆ ಅದರಲ್ಲಾದರೂ ಕೆಟ್ಟಾಳಂತ ಅನ್ನಿಸ್ಕೊಂಡೆ ಎಲ್ಲಾದ್ರಾಗೂ ಕೆಟ್ಟಾಳಂತ ಅನ್ನಿಸ್ಕೊಂಡೆ ಅಂತ ಹೇಳಿ ಇದರಲ್ಲಾದ್ರೂ ಒಬ್ರಿಗೆ ಸಹಾಯ ಮಾಡೋಣ ಎಲ್ಲರ ಹತ್ರ ಚೆನ್ನಾಗಿರೋಣ ಅಂತ ಹೇಳಿ ನಾನು ಅದಕ್ಕೇ ಬಡವ್ರಿಗೆಲ್ಲನ ಎಲ್ಲಾದರೂ ಭಿಕ್ಷುಕರು ಎಲ್ಲಾದರೂ ಎಲ್ಲಿ ದೇವಸ್ಥಾನದ ಮುಂದೆ ಇರೋರಿಗೆಲ್ಲ ಕರ್ಕೊಂಡು ಬಂದು ಊಟ ಹಾಕ್ಸೋದು ಎಲ್ಲ ಅದಕ್ಕೆ ಹಿಂಗೆ ಮಾಡ್ತಾ ಇರೋದು ನಾನು ಅದರಲ್ಲೂ ಕೆಟ್ಟಾಳಾದೆ ಇದರಲ್ಲಾದರೂ ಒಳ್ಳೆಳಾಗೋಣ ಅಂತ ಹೇಳಿ ಹೆಂಗೋ ಬಿಡ್ರೀತ ಎಲ್ಲರೂ ಇವಾಗ ನಿನಗೆ ಹೊಗಳ್ತಾ ಇದ್ದಾರೆ ಅನ್ನ ಹಾಕಿದ್ರೆ ಒಂದಲ್ಲ ಒಂದೇ ನಿನಗೆ ಒಳ್ಳೇದಾಗುತ್ತೆ ಬಿಡು ಇವತ್ತು ನೀನು ದುಡ್ಡೆಲ್ಲ ಬಚ್ಕೊಂಡು ಸುಮ್ಮನೆ ಇರ್ಬೋದಾಗಿತ್ತಲ್ಲ ಹೆಂಗೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ ಅಯ್ಯೋ ನಮ್ಮ ಅತ್ತರೆಲ್ಲ ಕೊಡಲಿ ಅಂತ ಹೇಳಿ ಅಲ್ಲಿ ಎಷ್ಟು ಸತಿ ಕರೆಯಕ್ಕೆ ಬಂದರು ಗೊತ್ತಾ ನಾನು ಆದರೆ ಹೋಗಲಿಲ್ಲ ನಮ್ಮ ಅತ್ತೆ ಅಂತ ಇವಾಗ್ಲೂ ಬಂದು ಬಲವಂತ ಮಾಡ್ತಾಯಿದ್ದೆ ಬಾರೀತ ಮನೆಗೆ ಅಂತ ಹೇಳಿ ಆದರೆ ನಾನು ಹೋಗ್ತಾ ಇಲ್ಲ ಅವ್ರು ಯಾಕಂದರೆ ದುಡ್ಡು ಐತೆ ಇವಾಗ ಹೆಂಗಾದರೂ ಮಾಡಿಲ್ಲ ಇಸ್ಕೊಳ್ಳೋಣ ಅಂತ ಹೇಳಿ ನಾನು ಅದಕ್ಕೇ ಯಾರಿಗೂ ಕೊಡೋಕೆ ಹೋಗ್ಬಾರ್ದು ಎಲ್ಲ ಇದೆಲ್ಲ ಬಡವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ಅಯ್ಯೋ ದೇವಸ್ಥಾನದ ಮುಂದೆ ಅಂತೂ ಎಲ್ಲೆಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದ ಮುಂದೆ ಎಷ್ಟೊಂದು ಜನ ಭಿಕ್ಷುಕರು ಇರ್ತಾರಲ್ಲ ಅವರಿಗೆಲ್ಲ ಎಷ್ಟು ನಾನು ಸಹಾಯ ಮಾಡಿದ್ದೀನಿ ಗೊತ್ತಾ ನಾನು ಆದರೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಿಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಸಹಾಯ ಮಾಡ್ತೀನಿ ಚೈತ್ರಕ್ಕ ದೇವರಮ್ಮನ ನನಗೆ ಒಳ್ಳೇದು ಮಾಡಿದ್ರೆ ನಾನು ಜನರ ಸೇವೆ ಮಾಡ್ತೀನಿ ಅಷ್ಟೇ ಇಂಥರ ಸೇವೆ ಎಲ್ಲನ ಅಲ್ಲೋಡಿ ಅವನು ಆಡ್ತಾ ಇರೋದನ್ನ ನೋಡಲ್ಲಿ ತಿಕ್ಲಾಡ್ದಂಗೆ ಆಡ್ತಾ ಇದ್ದಾನೆ ಅವನು ಮತ್ತೆ ನೋಡಲ್ಲಿ ಹೆಂಗೆ ಕಚ್ಚಿ ತುಳಿತಾ ಇದ್ದಾನೆ ಅವಳೇ ಸಮಾಧಾನ ಮಾಡ್ತಾ ಇದ್ದಾಳೆ ಅಲ್ಲ ಅವ್ನಿಗೇನು ಬಂದೈತಪ್ಪ ಅಲ್ಲ ಅವಳು ನೋಡಿ ನೆನ್ ಚೆನ್ನಾಗಿಲ್ಲ ಸುಗುಣನೇ ಎಷ್ಟು ಚೆನ್ನಾಗಿದ್ದಾಳೆ ಅಲ್ವೇನೆ ರೀತಾ ಚೆನ್ನಾಗಿದ್ದಾಳಪ್ಪ ರೀತಾನೇ ಚೆನ್ನಾಗಿದ್ದಾಳೆ ಏನೇನೋ ಅವ್ರ ಮನಸ್ಸಿಗೆ ಅದೆಲ್ಲ ಹೇಳೋಕ್ಕಾಗಲ್ಲ ಈಗ ಪ್ರೀತಿ ಆಮೇಲೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ನಿಗೇನೇನು ಇಷ್ಟನೋ ಅದೇ ಹಿಂಗೆ ಆಗೈತೆ ಅಂತ ದೊಡ್ಡಮ್ಮ ಹೇಳ್ತಿತ್ತಲ್ಲ ಅದಕ್ಕೆ ನಾನು ತೋರಿಸಿದ್ದೆ ಅಷ್ಟೇ ಸುಮ್ಮನಿರಿ ನೀವೇನು ಮಾತಾಡೋಕೆ ಹೋಗ್ಬೇಡಿ ಏನು ಅನ್ನಕ್ಕೆ ಹೋಗ್ಬೇಡಿ ಇಲ್ಲ ಕಣಮ್ಮ ನಾವು ಅಲ್ಲ ಹೇಳಿದ್ದೀವಲ್ಲ ನಾನು ಹೇಳಿದ್ದೀನಿ ಫೋನ್ ಮಾಡಿ ಅವಳಂಗಂದ್ಮೇಲೆ ತಿರುಗಿ ಯಾಕೆ ಹೇಳೋಣ ನಾವು ಸುಮ್ಮನೆ ಆಗ್ತೀವಿ ಏನೋ ಹಿಂಗೆ ಆಗೈತಿ ಹಿಂಗೇನ ಅಂತ ಬರಲಿ ನಮ್ತಕ್ಕೆ ಆವಾಗ ಹೇಳ್ತೀನಿ ನಾವು ಸರಿಯಾಗಿ ಹೇಳಿದ್ಕೆ ಹಿಂಗೆ ಮಾತಾಡ್ದಲ್ಲಮ್ಮ ಅಂತ ಹೇಳಕ್ಕೆ ಚೆನ್ನಾಗಿರುತ್ತೆ ಅವಾಗ ಅಷ್ಟೇ ಕಂಡೋಡಮ್ಮ ನಾನು ಹೋಗ್ತೀನಿ ಅದು ಯಾವ ಸೂಪರ್ ಮಾರ್ಕೆಟ್ ನೋಡೋಣ ಅಲ್ಲೆಲ್ಲ ಏನೇನು ಆಟಗಳು ನಡೀತಾ ಇರ್ತವೆ ಅಂತ ಹೇಳಿ ನೋಡ್ತೀನಿ ಹಾಗೆ ಅಬ್ಸರ್ವ್ ಮಾಡ್ತೀನಿ ನಾನು ಹೋಗೋಣ ಸುಮ್ಮನೆ ಬೇಜಾರಾಗುತ್ತೆ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ಎಲ್ಲ ನೋಡೋರು ಬಂಡವಾಳ ಏನು ಅಂತ ಹೇಳಿ ಎಲ್ಲ ನೀವು ಅಂದ್ಕೋಬೋದು ಈ ರೀತಿ ಏನು ದೊಡ್ಡ ಸಾಚ ಅನ್ನೋ ಥರ ತೋರ್ಸೋಕೆ ಬಂದಿದ್ದಾಳೆ ಇವಳೆ ಈ ರೀತಿ ಮಾಡಿದ್ಲು ಅಂತ ನೀವೆಲ್ಲ ಮಾತಾಡ್ಬೋದು ಆದರೆ ನಾನು ಯಾವುದೇ ಹಿಂಗೆ ಮಾಡ್ದ ಅಂತ ಹೇಳಿ ತೋರ್ಸೋಕೆ ಬಂದಿಲ್ಲ ನಮ್ಮ ದೊಡ್ಡಮ್ಮ ಹಂಗೆ ಹೇಳ್ತಲ್ಲ ನೋಡಿ ದೊಡ್ಡಮ್ಮ ಅದು ನಿಜ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾರು ನನ್ನ ತಪ್ಪಾಗಿ ತಿಳ್ಕೊಬೇಡಿ ಯಾಕಂದರೆ ನಾನು ಕೇಳ್ರಿ ಇನ್ನೊಬ್ರನ್ನ ಕೆಡಿಸ್ಬಾರ್ದು ನಾನಂತೂ ಹಾಳಾಗೋದೆ ಅವನು ಹಾಳಾಗೋಗ್ಬಾರ್ದು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡೆ ಆದರೆ ಅವ್ರು ಕೇಳಲ್ವಲ್ಲ ಯಾಕೆ ಅದಕ್ಕೆ ನಮ್ಮ ದೊಡ್ಡಮ್ಮನಿಗೆ ಹೇಳೋಣ ಅಂತ ಬಂದೆ ಅಷ್ಟೇ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.